ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧ ಕಾಂಡಕ್ಕೆ ಸ್ವಾಗತ. ವಾಲಿಯ ಕಥೆಯನ್ನು ಸುಗ್ರೀವನು ಹೇಳಿಕೊಂಡು ತನ್ನ ಅಣ್ಣನಾದರೂ ಕೂಡ ವಾಲಿಯು ತನ್ನನ್ನು ಅಂದರೆ ಸುಗ್ರೀವನನ್ನು ಹೇಗೆ ರಾಜ್ಯದಿಂದ ಹೊರಗಟ್ಟಿ ಅನ್ಯಾಯದಿಂದ ಆತನ ಪತ್ನಿಯನ್ನು ಕಿತ್ತುಕೊಂಡನು, ಕೇವಲ ಒಂದು ಸಣ್ಣ ತಪ್ಪಿನಿಂದಾಗಿ, ಸಣ್ಣ ಅನುಮಾನದ ಎಳೆಯಿಂದಾಗಿ ಹೇಗೆ ವಾಲಿಯು ಸುಗ್ರೀವನನ್ನು ಶಿಕ್ಷಿಸಿದನು, ಈ ವಿಚಾರವೆಲ್ಲವನ್ನು ಸೇವಕನಾದ ಸುಗ್ರೀವನು ಸ್ವಾಮಿಯಾದ ಶ್ರೀರಾಮನಲ್ಲಿ ನಿವೇದಿಸಿಕೊಳ್ಳುತ್ತಾನೆ. ಆಗ ಶ್ರೀರಾಮನು ಇಂತೆಂದನು, ಸುಗ್ರೀವನೇ ಕೇಳು, ನಾನು ಒಂದೇ ಒಂದು ಬಾಣದಿಂದ ವಾಲಿಯನ್ನು ವಧಿಸುತ್ತೇನೆ. ಬ್ರಹ್ಮ ರುದ್ರಾದಿಗಳು ಕೂಡ ಅವನನ್ನು ಕಾಪಾಡಲಾರರು. ಮಿತ್ರರ ದುಃಖದಿಂದ ದುಃಖಿಯಾಗದೆ ಇರುವವನನ್ನು ನೋಡಿದರೂ ಮಹಾಪಾಪ ತಗುಲಿತು. ತನ್ನ ಬೆಟ್ಟದಂತಹ ದುಃಖವನ್ನು ಧೂಳಿನ ಕಣದಂತೆ ಕಂಡು ಮಿತ್ರನ ಧೂಳು ಕಣದಂತಿರುವ ದುಃಖವನ್ನು ಮೇರುಪರ್ವತದಂತೆ ನೋಡಬೇಕು. ಸಹಜವಾಗಿ ಇಂತಹ ಲಕ್ಷಣಗಳಿಲ್ಲದವರು ಶಠರು. ಇಂತಹ ಮೂರ್ಖ ಜನರು ಹಠಗೈದು ಯಾರ ಜೊತೆಯಲ್ಲಾದರೂ ಮಿತ್ರತೆಯನ್ನು ಬೆಳೆಸಿದರೆ ಏನು ಪ್ರಯೋಜನ? ಕೆಟ್ಟ ಮಾರ್ಗದಿಂದ ಹೋಗುತ್ತಿರುವ ಮಿತ್ರನನ್ನು ತಡೆದು ಒಳ್ಳೆಯ ಮಾರ್ಗಕ್ಕೆ ಹಚ್ಚುವುದೇ ಮಿತ್ರನ ಧರ್ಮವಾಗಿದೆ. ಯಾವಾಗಲೂ ತನ್ನ ಮಿತ್ರನ ಗುಣಗಳನ್ನು ಪ್ರಕಟಿಸಬೇಕು, ದೋಷಗಳನ್ನು ಅಡಗಿಸಿಟ್ಟಿರಬೇಕು. ಕೊಟ್ಟು ಕೊಳ್ಳುವುದರಲ್ಲಿ ಮನದಲ್ಲಿ ಸಂಶಯವನ್ನು ಇರಿಸಿಕೊಳ್ಳಬಾರದು. ತನ್ನ ಶಕ್ತ್ಯಾನುಸಾರವಾಗಿ ಸ್ನೇಹಿತನ ಹಿತವನ್ನೇ ಯಾವಾಗಲೂ ಎಸಗುತ್ತಿರಬೇಕು. ಮಿತ್ರನ ಆಪತ್ಕಾಲದಲ್ಲಂತೂ ನೂರ್ಮಡಿಯಾಗಿ ನೆರವಾಗಬೇಕು. ಇವುಗಳು ಸನ್ಮಿತ್ರನ ಲಕ್ಷಣಗಳೆಂದು ಶ್ರುತಿಗಳು ಸಾರುತ್ತಿವೆ. ಎದುರಿಗೆ ಕೋಮಲವಾಗಿ ಮಾತನ್ನಾಡಿ ಬೆನ್ನ ಹಿಂದೆ ಇರಿಯುವವರು ಕುಟಿಲ ಮನಸ್ಸುಳ್ಳವರು. ಸೋದರ, ಅಂತಹವರ ಮನಸ್ಸು ಹಾವಿನ ಚಲನೆಯಂತೆ ವಕ್ರವಾಗಿರುತ್ತದೆ. ಇಂತಹ ಕುಟಿಲರನ್ನು ತೊರೆಯುವುದೇ ಲೇಸು. ಮೂರ್ಖನಾದ ಸೇವಕ, ಕೃಪಣನಾದ ರಾಜ, ಕುಲಟೆಯಾದ ಹೆಂಡತಿ, ಕಪಟಿಯಾದ ಸ್ನೇಹಿತ, ಇವರು ನಾಲ್ವರು ಶೂಲದಂತೆ ದುಃಖವನ್ನು ಕೊಡುವವರು. ಗೆಳೆಯ, ನೀನು ನನ್ನ ಬಲದ ಮೇಲೆ ಭರವಸೆಯನ್ನಿಟ್ಟು ನಿಶ್ಚಿಂತನಾಗಿರು. ನಾನು ಎಲ್ಲ ವಿಧದಿಂದ ನಿನಗೆ ನೆರವಾಗುತ್ತೇನೆ. ಈ ರೀತಿಯಾಗಿ ಶ್ರೀರಾಮಚಂದ್ರನು ಸೇವಕನಾದ ಸುಗ್ರೀವನಿಗೆ ಹಾಗೂ ಸ್ನೇಹಿತನೂ ಆದ ಸುಗ್ರೀವನಿಗೆ ಎಲ್ಲ ರೀತಿಯ ಆಶ್ವಾಸನೆಯನ್ನು ಕೊಡುತ್ತಾನೆ, ಧೈರ್ಯವನ್ನು ತುಂಬುತ್ತಾನೆ. ಆಗ ಸುಗ್ರೀವನು ಹೇಳುವನು, ರಘುವೀರ, ವಾಲಿಯು ಮಹಾನ್ ಬಲಶಾಲಿಯು, ಯುದ್ಧದಲ್ಲಿ ಅತ್ಯಂತ ಧೀರನೂ ವೀರನೂ ಆಗಿರುವನು. ಈ ರೀತಿ ಹೇಳಿ ಮತ್ತೆ ಶ್ರೀರಾಮನಿಗೆ ದುಂದುಭಿ ಎಂಬ ರಾಕ್ಷಸನ ಎಲುಬಿನ ಹಂದರವನ್ನು, ಸಪ್ತ ತಾಲ ವೃಕ್ಷಗಳನ್ನು ತೋರಿಸಿದನು. ಶ್ರೀ ರಘುನಾಥನು ಲೀಲಾಜಾಲವಾಗಿ ಆ ಸಪ್ತ ತಾಲ ವೃಕ್ಷಗಳನ್ನು ಉರುಳಿಸಿ ಎಡಕಾಲ ಹೆಬ್ಬೆಟ್ಟಿನಿಂದ ಎಲುಬಿನ ಆ ದುಂದುಬಿಯ ಎಲುಬಿನ ಹಂದರವನ್ನು 10 ಯೋಜನ ದೂರಕ್ಕೆ ಹಾರಿಸಿಬಿಟ್ಟನು. ಶ್ರೀರಾಮನಲ್ಲಿದ್ದ ಅಪಾರವಾದ ಬಲವನ್ನು ಕಂಡು ಸುಗ್ರೀವನಿಗೆ ಅವನಲ್ಲಿದ್ದ ಪ್ರೇಮವು ಇಮ್ಮಡಿಸಿತು. ಈತನು ಖಂಡಿತವಾಗಿ ವಾಲಿ ವಧೆ ಮಾಡಬಲ್ಲನು ಎಂಬ ನಂಬಿಕೆ ಮೂಡಿತು. ಶ್ರೀರಾಮನು ಸಾಕ್ಷಾತ್ ಭಗವಂತನೆಂದರಿತು ಸುಗ್ರೀವನ ಮನಸ್ಸು ಹರ್ಷಗೊಂಡಿತು. ಪ್ರಭು ಚರಣಗಳಲ್ಲಿ ಪದೇ ಪದೇ ವಂದಿಸಿಕೊಂಡನು. ಜ್ಞಾನೋದಯವಾದಾಗ ಸುಗ್ರೀವನು ಇಂತು ನುಡಿದನು, ಸ್ವಾಮಿ, ನಿಮ್ಮ ಕೃಪೆಯಿಂದ ಈಗ ನನ್ನ ಮನಸ್ಸು ಸ್ಥಿರವಾಯಿತು. ಸುಖ, ಸಂಪತ್ತು, ಪರಿವಾರ, ದೊಡ್ಡಸ್ತಿಕೆ ಇವೆಲ್ಲವನ್ನು ತೊರೆದು ನಾನು ನಿಮ್ಮ ಸೇವೆ ಮಾಡುವೆನು. ಏಕೆಂದರೆ ಇವೆಲ್ಲ ಶ್ರೀರಾಮನನ್ನು ಭಜಿಸಲು ಆತಂಕಕಾರಿ ಎಂದು ನಿಮ್ಮ ಚರಣಾರಾಧಕರಾದ ಸಂತರು ಹೇಳುತ್ತಾರೆ. ಜಗತ್ತಿನಲ್ಲಿ ಶತ್ರು ಮಿತ್ರರು, ಸುಖ ದುಃಖಗಳು ಮುಂತಾದ ದ್ವಂದ್ವಗಳು ಮಾಯಾರಚಿತವಾದವುಗಳು. ಪರಮಾರ್ಥತಃ ಅವುಗಳಿಗೆ ಅಸ್ತಿತ್ವವೇ ಇಲ್ಲ. ಶ್ರೀರಾಮ, ವಾಲಿಯು ನನಗೆ ತುಂಬ ಒಳ್ಳೆಯದನ್ನೇ ಗೈದಿರುವನು. ಅವನ ಕೃಪೆಯಿಂದಲೇ ಶೋಕ ನಿವಾರಕರಾದ ನಿಮ್ಮ ದರ್ಶನ ಭಾಗ್ಯ ದೊರಕಿತು. ಇಂತಹ ಹಿತವನ್ನು ಗೈದಿರುವ ಆತನೊಡನೆ ಸ್ವಪ್ನದಲ್ಲಿ ಯುದ್ಧ ಮಾಡಿದರು. ಎಚ್ಚರವಾದಾಗ ನಾಚಿಕೆಯಾದೀತು. ಪ್ರಭುವೇ, ಎಲ್ಲವನ್ನೂ ತೊರೆದು ಹಗಲಿರುಳು ನಿಮ್ಮನ್ನೇ ಭಜಿಸುವಂತೆ ನನಗೆ ಅನುಗ್ರಹಿಸಿರಿ.
ಸುಗ್ರೀವನ ವೈರಾಗ್ಯಯುಕ್ತ ಮಾತುಗಳನ್ನು ಕೇಳಿ ಆ ಕೋದಂಡರಾಮನು ಮುಗುಳ್ನಕ್ಕು ಹೀಗೆ ಹೇಳಿದನು. ಗೆಳೆಯ, ನೀನು ಹೇಳಿದ್ದೆಲ್ಲವೂ ನಿಜ, ಆದರೆ ನನ್ನ ಮಾತು ಸುಳ್ಳಾಗದು. ಅಂದರೆ ವಾಲಿಯ ವಧೆಯಾಗಿ ನೀನು ರಾಜನಾಗುವುದು ಸತ್ಯ. ಕಾಕಭುಷುಂಡಿಯವರು ಹೇಳುತ್ತಾರೆ, ವೈನತೇಯ, ದೊಂಬರಾಟದವನು ಕೋತಿಯನ್ನು ಕುಣಿಸುವಂತೆ ಶ್ರೀರಾಮನು ಎಲ್ಲರನ್ನೂ ಆಡಿಸುತ್ತಾನೆ ಎಂದು ವೇದಗಳು ಹೇಳುತ್ತಾರೆ. ಅನಂತರ ಸುಗ್ರೀವನನ್ನು ಜೊತೆಯಲ್ಲಿ ಕರೆದುಕೊಂಡು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ ಶ್ರೀರಾಮನು ಕಿಷ್ಕಿಂಧೆಯತ್ತ ಹೊರಟನು. ಅವನು ವಾಲಿಯನ್ನು ಯುದ್ಧಕ್ಕಾಗಿ ಆಹ್ವಾನಿಸಲು ಸುಗ್ರೀವನನ್ನು ಕಳಿಸಿದನು. ಅವನು ಶ್ರೀರಾಮನ ಬೆಂಬಲದಿಂದ ವಾಲಿಯ ಬಳಿಗೆ ಹೋಗಿ ಗರ್ಜಿಸಿದನು. ಆ ಗರ್ಜನೆಯನ್ನು ಕೇಳಿ ವಾಲಿಯು ಕ್ರೋಧಗೊಂಡು ಧಾವಿಸಿದನು. ಆತನ ಭಾರ್ಯೆಯಾದ ತಾರೆಯು ಗಂಡನ ಕಾಲು ಹಿಡಿದು ಕೇಳಿಕೊಂಡಳು, ನಾಥ, ಕೇಳಿರಿ, ಸುಗ್ರೀವನ ಜೊತೆಗೆ ಮೈತ್ರಿ ಬೆಳೆಸಿಕೊಂಡಿರುವ ಅಣ್ಣ ತಮ್ಮಂದಿರಿಬ್ಬರು ಅಮಿತ ಬಲ ಪರಾಕ್ರಮಶಾಲಿಗಳಂತೆ. ಅವರು ಕೋಸಲಾಧೀಶ ದಶರಥನ ಪುತ್ರರಾದ ರಾಮ ಲಕ್ಷ್ಮಣರಂತೆ. ಅವರು ಯುದ್ಧದಲ್ಲಿ ಕಾಲನನ್ನು ಜಯಿಸಬಲ್ಲವರಂತೆ. ಆಗ ವಾಲಿಯು ಹೇಳುತ್ತಾನೆ, ಎಲೆ ಭೀರು ಹೆಣ್ಣೆ, ಪ್ರಿಯೆ, ಕೇಳು. ಶ್ರೀ ರಘುನಾಥನು ಸಮದರ್ಶಿಯು. ಒಂದು ವೇಳೆ ನಾನು ಅವನಿಂದ ವಧಿಸಲ್ಪಟ್ಟರೆ ಪರಮ ಪದವನ್ನೇ ಪಡೆಯುವೆನು. ಹೀಗೆ ಹೇಳಿ ಮಹಾ ದುರಭಿಮಾನಿಯಾದ ವಾಲಿಯು ಸುಗ್ರೀವನನ್ನು ಹುಲ್ಲು ಕಡ್ಡಿಯಂತೆ ಎಣಿಸಿ ಯುದ್ಧಕ್ಕೆ ಹೊರಟನು. ಇಬ್ಬರಿಗೂ ಕೈ ಹತ್ತಿತು. ವಾಲಿಯು ಸುಗ್ರೀವನನ್ನು ಬಹಳವಾಗಿ ಮೂದಲಿಸಿ ಜೋರಾಗಿ ಗರ್ಜಿಸಿ ಬಲವಾದ ಮುಷ್ಟಿ ಪ್ರಹಾರಗೈದನು. ಆ ಏಟು ಆತನಿಗೆ ವಜ್ರ ಪ್ರಹಾರದಂತಾಯಿತು. ಸುಗ್ರೀವನು ವ್ಯಾಕುಲನಾಗಿ ಪಲಾಯನ ಮಾಡಿದನು. ಶ್ರೀರಾಮನ ಬಳಿಗೆ ಬಂದು ಹೇಳುತ್ತಾನೆ, ಹೇ ಕೃಪಾಳು ರಘುವೀರ, ವಾಲಿಯು ನನಗೆ ಅಣ್ಣನಲ್ಲ, ನನ್ನ ಪಾಲಿಗೆ ಸಾಕ್ಷಾತ್ ಕಾಲನೇ ಆಗಿದ್ದಾನೆಂದು ನಾನು ಮೊದಲೇ ನಿನಗೆ ಹೇಳಿದ್ದೆ. ಆಗ ಶ್ರೀರಾಮನು ಹೇಳುತ್ತಾನೆ, ನೀವು ಅಣ್ಣ ತಮ್ಮಂದಿರಿಬ್ಬರು ನೋಡಲು ಒಂದೇ ರೀತಿಯಾಗಿದ್ದೀರಿ. ಈ ಭ್ರಮೆಯಿಂದಾಗಿ ನಾನು ಅವನನ್ನು ಕೊಲ್ಲಲಿಲ್ಲ. ಮತ್ತೆ ಶ್ರೀರಾಮನು ಸುಗ್ರೀವನ ಮೈಯನ್ನು ಮುಟ್ಟಿ ಅವನ ಶರೀರವನ್ನು ವಜ್ರದಂತಾಗಿಸಿದನು. ನೋವೆಲ್ಲ ಮಾಯವಾಯಿತು. ಆಗ ಶ್ರೀರಾಮನು ಅವನ ಕೊರಳಿಗೆ ಒಂದು ಹೂಮಾಲೆಯನ್ನು ಹಾಕಿ ಹುರಿದುಂಬಿಸಿ ಪುನಃ ಯುದ್ಧಕ್ಕೆ ಕಳಿಸಿದನು. ವಾಲಿ ಸುಗ್ರೀವರಲ್ಲಿ ಅನೇಕ ರೀತಿಯ ಕಾಳಗವಾಯಿತು. ಶ್ರೀರಾಮನು ಒಂದು ಮರದ ಮರೆಯಲ್ಲೇ ನಿಂತು ಎಲ್ಲವನ್ನೂ ವೀಕ್ಷಿಸುತ್ತಿದ್ದನು. ಸುಗ್ರೀವನು ತುಂಬ ಚಾಕಚಕ್ಯತೆಯಿಂದ ಹೋರಾಡಿದನು. ಕೊನೆಗೆ ಹೆದರಿ ಎದೆಗುಂದಿದಾಗ ಶ್ರೀರಾಮನು ಬಾಣವೊಂದನ್ನು ಗುರಿಯಿಟ್ಟು ವಾಲಿಯ ಎದೆಗೆ ಹೊಡೆದನು. ಬಾಣವು ತಗುಲುತ್ತಲೇ ವಾಲಿಯು ತಲ್ಲಣಿಸಿ ನೆಲಕ್ಕುರುಳಿದನು. ಆದರೆ ತನ್ನೆದುರಿಗೆ ನಿಂತಿದ್ದ ಪ್ರಭು ರಾಮಚಂದ್ರನನ್ನು ನೋಡಿ ಅವನು ಎದ್ದು ಕುಳಿತನು. ಬಳಿಕ ನೀಲ ಮೇಘ ಶ್ಯಾಮನು, ಜಟಾಜೂಟಧಾರಿಯು, ಅರುಣ ನಯನನು, ಧನುರ್ಬಾಣಗಳನ್ನು ಧರಿಸಿದವನು ಆದ ಭಗವಾನ್ ಶ್ರೀರಾಮನನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ವಾಲಿಯು ತನ್ನ ಚಿತ್ತವನ್ನು ಪ್ರಭುಚರಣಗಳಲ್ಲಿ ನೆಟ್ಟನು. ಪ್ರಭುವನ್ನು ಗುರುತಿಸಿ ಅವನು ತನ್ನ ಜನ್ಮ ಸಾರ್ಥಕವಾಯಿತೆಂದುಕೊಂಡನು. ಅವನ ಹೃದಯದಲ್ಲಿ ಪ್ರೀತಿ ತುಂಬಿತ್ತು. ಆದರೆ ಬಾಯಲ್ಲಿ ಕಠೋರ ಮಾತುಗಳನ್ನಾಡುತ್ತಿದ್ದಾನೆ. ಅವನು ರಾಮನತ್ತ ತಿರುಗಿ ಇಂತೆಂದನು, ಸ್ವಾಮಿ, ತಾವು ಧರ್ಮರಕ್ಷಣೆಗಾಗಿ ಅವತರಿಸಿರುವಿರಿ. ಆದರೆ ನನ್ನನ್ನು ಬೇಡನಂತೆ ಕದ್ದು ಮರದ ಮರೆಯಿಂದ ಹೊಡೆದಿರಿ. ನಾನು ನಿಮಗೆ ವೈರಿಯೇ? ಸುಗ್ರೀವನು ಮಾತ್ರವೇ ನಿಮಗೆ ಪ್ರಿಯನೇ? ಸ್ವಾಮಿ, ಯಾವ ಅಪರಾಧ ಮಾಡಿದ್ದಕ್ಕೆ ನನಗೆ ಶಿಕ್ಷಿಸಿರುವಿರಿ? ಆಗ ಶ್ರೀರಾಮನು ಹೇಳುತ್ತಾನೆ, ಎಲೈ ಮೂರ್ಖ, ಕೇಳು. ತಮ್ಮನ ಹೆಂಡತಿ, ಅಕ್ಕ ತಂಗಿಯರು, ಸೊಸೆ ಹಾಗೂ ಮಗಳು ಇವರೆಲ್ಲರೂ ಸಮಾನರು. ಇವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವವನು ಯಾರೇ ಆಗಿರಲಿ ಅವನನ್ನು ವಧಿಸುವುದರಲ್ಲಿ ಯಾವ ಪಾಪವೂ ಇಲ್ಲ. ಎಲೈ ಮೂಢ, ನೀನು ಅತಿ ದುರಭಿಮಾನಿಯು. ನಿನ್ನ ಹೆಂಡತಿಯು ಹೇಳಿದ ಬುದ್ಧಿವಾದಕ್ಕೆ ಕಿವಿಗೊಡಲಿಲ್ಲ. ಸುಗ್ರೀವನು ನನ್ನ ಭುಜಬಲದ ಆಶ್ರಯ ಪಡೆದವನೆಂದು ತಿಳಿದರೂ ನೀನು ಅವನನ್ನು ಕೊಲ್ಲಲು ಬಯಸಿದೆ. ಆಗ ವಾಲಿಯು ಹೇಳುತ್ತಾನೆ, ಶ್ರೀರಾಮಚಂದ್ರ, ಕೇಳು. ನಿನ್ನಂತಹ ಸ್ವಾಮಿಯ ಮುಂದೆ ನನ್ನ ಆಟವೇನೂ ನಡೆಯದು.
ಪ್ರಭು, ಅಂತ್ಯಕಾಲದಲ್ಲಿ ನಿನಗೆ ಶರಣು ಬಂದಿರುವ ನಾನು ಇನ್ನೂ ಪಾಪಿಯೇ ಹೇಳು. ಈ ರೀತಿಯಾಗಿ ಸ್ವತಃ ತಪ್ಪು ಮಾಡಿದ, ಅಂದರೆ ಸುಗ್ರೀವನ ಪತ್ನಿ ತನ್ನ ಪಾಲಿಗೆ ಸೊಸೆ ಮಗಳ ಸ್ವರೂಪದಲ್ಲಿರುವ ರುಮೆಯನ್ನು ತಾನು ಬಲಾತ್ಕಾರದಿಂದ ಅಪಹರಿಸಿದ ಕಾರಣದಿಂದಾಗಿಯೇ ಶ್ರೀರಾಮನು ವಾಲಿಯನ್ನು ಮೃಗದಂತೆ ಮರೆಯಲ್ಲಿ ನಿಂತು ಕೊಂದಿರುವನು. ಅದರ ಅರಿವಾಗಿ ವಾಲಿಯು ಅಂತಿಮ ಗಳಿಗೆಯಲ್ಲಿ ಶ್ರೀರಾಮನಿಗೆ ಶರಣಾಗುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. श्रीरामचन्द्र कृपाल भज मन, हरण भव भय दारुणं. श्रीरामचन्द्र कृपाल भज मन, हरण भव भय दारुणं. श्रीराम 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 श्री